ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಮ್ಮ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಾಯ ಆಗುವಂಥ ಆಹಾರಗಳು ಯಾವ್ದು ಅಂತ ಈ ವ್ಲಾಗಲ್ಲಿ ನೋಡೋಣ. ಮಕ್ಕಳು ಬುದ್ಧಿವಂತರಾಗಿರಬೇಕು ಅಂತ ಎಲ್ಲ ಪೇರೆಂಟ್ಸ್ಗೂ ತುಂಬಾ ಆಸೆ ಇರುತ್ತೆ. ಸೊ ಆ ಬುದ್ಧಿವಂತಿಕೆ ಬೆಳೆಯೋದಕ್ಕೆ ಸಹಾಯ ಮಾಡುವಂಥ ಟಾಪ್ 10 ಸೂಪರ್ ಫುಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ತಾಯಿ ಹಾಲು. ತಾಯಿ ಹಾಲು ಸಹಜವಾದ ಸೂಪರ್ ಫುಡ್ ಇದು. ಸೊ ಮಕ್ಕಳನ್ನ ಮೆದುಳಿನ ಬೆಳವಣಿಗೆಗೆ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ DHA ಅನ್ನೋ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ಇದು ಮೆದುಳಿನ ಬೆಳವಣಿಗೆಗೆ ಬಹಳ ಮುಖ್ಯವಾದ ಅಂಶ ಆಗಿದೆ. ನೀವು ಈಗಾಗಲೇ ನಿಮ್ಮ ಮಕ್ಕಳಿಗೆ ಎದೆ ಹಾಲು ಉಣಿಸ್ತಿದ್ರೆ ನೀವು ತುಂಬಾ ಗ್ರೇಟ್ ಆದ ತಾಯಿ. ನಿಮ್ಮ ಮಕ್ಕಳಿಗೆ ಇದು ದೊಡ್ಡ ವರ ಅಂತಲೇ ಹೇಳ್ಬೋದು. ಎರಡನೇದು ಮೊಟ್ಟೆಯ ಹಳದಿ ಭಾಗದಲ್ಲಿ ಕೋಲಿನ್ ಎಂಬ ಪೋಷಕಾಂಶ ಇರುತ್ತೆ. ಇದು ಮೆದುಳಿನ ಮೆಮೊರಿ ಸೆಂಟರ್ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಚೆನ್ನಾಗಿ ಬೇಯಿಸಿರೋ ಅಂಥ ಮೊಟ್ಟೆ ಅಥವಾ ಆಮ್ಲೆಟ್ ಕೂಡ ಮಾಡಿ ಕೊಡ್ಬೋದು. ಇದು ಫಿಂಗರ್ ಫುಡ್ ಆಗಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮೂರನೇ ಸೂಪರ್ ಫುಡ್ ಬಂದು ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಗ್ಲೂಕೋಸ್ ಮತ್ತು ಎಸೆನ್ಷಿಯಲ್ ಮಿನರಲ್ಸ್ ಇರೋದ್ರಿಂದ ಬಾಳೆಹಣ್ಣು ಆದಷ್ಟು ಬೇಗ ಮಕ್ಕಳಿಗೆ ಎನರ್ಜಿನ ತುಂಬುತ್ತೆ ಮತ್ತು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ. ಅವರ ಗಮನ ಶಕ್ತಿ ಮತ್ತು ಬುದ್ಧಿವಂತಿಕೆ ಇದರಿಂದ ಹೆಚ್ಚಾಗುತ್ತೆ. 4ನೇ ಸೂಪರ್ ಫುಡ್ ಬಂದು ಮೀನಿನಲ್ಲಿ ಒಮೆಗಾ 3 ತೈಲಗಳಿರುತ್ತೆ. ಸಾಲ್ಮನನ್ ಮತ್ತು ಸಾರ್ಡಿಸನ್ಸ್ ಮಕ್ಕಳ ಬುದ್ಧಿವಂತಿಕೆ ಮತ್ತು ತಲೆ ಬೆಳವಣಿಗೆಗೆ ಬೇಕಾದ DHA ಮತ್ತು EPA ತೈಲಗಳಿಂದ ಕೂಡಿದೆ. ಇನ್ನು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ನೀವೇನಾದರೂ ಸಾಲಿಡ್ಸು ಸ್ಟಾರ್ಟ್ ಮಾಡಿದರೆ ಫಿಶ್ನ ಆರಾಮಾಗಿ ಕೊಡ್ಬೋದು. ಬಟ್ ಮಕ್ಕಳಿಗೆ ಫಿಶ್ ಕೊಡೋದಕ್ಕೆ ಮೊದಲು ಬೋನ್ಲೆಸ್ ಇರುವಂಥ ಫಿಶ್ನ ಚೆನ್ನಾಗಿ ಕುಕ್ ಮಾಡಿ ಅದನ್ನು ಮ್ಯಾಶ್ ಮಾಡಿ ವಾರಕ್ಕೆ 1 ಸತಿ ಇಲ್ಲಾಂದರೆ 2 ಸತಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವ್ರ ಬುದ್ಧಿವಂತಿಕೆ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಇನ್ನು 5ನೇ ಸೂಪರ್ ಫುಡ್ ಬಂದು ನಟ್ಸ್ ಆ್ಯಂಡ್ ಸೀಡ್ಸು. ಮಕ್ಕಳಿಗೆ ಬಾದಾಮಿ, ಆಕ್ರೋಡ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಇವೆಲ್ಲವೂ ಹೆಲ್ತಿ ಫ್ಯಾಟ್ಸ್ನ ಹೊಂದಿರುತ್ತೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ಸಿಂದ ರಿಚ್ ಆಗಿರೋದ್ರಿಂದ ಮಕ್ಕಳ ಬುದ್ಧಿವಂತಿಕೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಇದನ್ನು ಪುಡಿ ಮಾಡಿಟ್ಕೊಂಡು ಮಕ್ಕಳಿಗೆ ಕೊಡುವಂಥ ಪ್ಯೂರೀಸು ಮತ್ತು ಸರಿಗಳಲ್ಲಿ ಸೇರಿಸಿ ಕೊಡೋದ್ರಿಂದ ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯಕವಾಗಿದೆ. 6ನೇ ಸೂಪರ್ ಫುಡ್ ಬಂದು ಹಸಿರು ತರಕಾರಿಗಳು ಮತ್ತು ಸೊಪ್ಪು. ಕಬ್ಬಿಣ ಅಂಶ ಮತ್ತು ಪೋಲೇಟ್ಗಳು ಸೊಪ್ಪು, ಪಾಲಕ್ಕು ಮತ್ತು ಬ್ರೋಕ್ಲಿ ಇವುಗಳಲ್ಲಿ ಜಾಸ್ತಿ ಇರುತ್ತೆ. ಇದು ನರಮಂಡಲ ಬೆಳವಣಿಗೆಗೆ ಬಹಳನೇ ಮುಖ್ಯ. ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಸೊಪ್ಪು ತರಕಾರಿನ ಅಭ್ಯಾಸ ಮಾಡೋದ್ರಿಂದ ಮುಂದಕ್ಕೂ ದೊಡ್ಡವರಾದ್ಮೇಲೆ ಅವರು ಈಸಿಯಾಗಿ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದನ್ನು ಅಟ್ರಾಕ್ಟಿವ್ ಆಗಿರುವಂಥ ಫುಡ್ ಆಗಿ ನಾವು ಮಾಡಿಕೊಟ್ರೆ ಇನ್ನೂ ಬೇಗನೆ ಮಕ್ಕಳು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ. 7ನೇ ಸೂಪರ್ ಫುಡ್ ಬಂದು ಸಿಹಿ ಆಲೂಗಡ್ಡೆ ಅಂದರೆ ಸ್ವೀಟ್ ಪೊಟ್ಯಾಟೊ. ಇದು ಬೀಟಾ ಕ್ಯಾರೋಟಿನಿಂದ ತುಂಬಿರುತ್ತೆ. ಇದು ವೈಟಮಿನ್ ಎಗೆ ಪರಿವರ್ತನೆ ಆಗಿ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಸ್ವೀಟ್ ಪೊಟ್ಯಾಟೊನು ನಾವು ಜಸ್ಟು ಸ್ಟೀಮ್ ಮಾಡಿ ಮಕ್ಕಳಿಗೆ ಮ್ಯಾಶ್ ಮಾಡಿ ತಿನ್ನಿಸೋದ್ರಿಂದನೇ ಆದಷ್ಟು ಬೇಗ ಜೀರ್ಣಶಕ್ತಿನೂ ಆಗುತ್ತೆ ಮತ್ತು ಮಕ್ಕಳಿಗೆ ಬುದ್ಧಿಯ ಬೆಳವಣಿಗೆಗೂ ಕೂಡ ಇದು ಸಹಾಯಕವಾಗಿರುತ್ತೆ. ಇನ್ನು 8ನೇ ಸೂಪರ್ ಫುಡ್ಸ್ ಬಂದು ಬೆರಿ ಹಣ್ಣುಗಳು. ಬ್ಲೂಬೆರಿ, ಸ್ಟ್ರಾಬೆರಿ, ರಸ್ಬೆರಿ ಮತ್ತು ಬ್ಲ್ಯಾಕ್ಬೆರಿ ಹಣ್ಣುಗಳು ಮೆದುಳನ್ನು ರಕ್ಷಿಸುವಂಥ ಆ್ಯಂಟಿ ಆಕ್ಸಿಡೆಂಟ್ಗಳನ್ನ ಹೊಂದಿರ್ತವೆ. 9 ತಿಂಗಳ ನಂತರ ಮಕ್ಕಳಿಗೆ ಇದರಿಂದ ಪ್ಯೂರಿ ಮಾಡಿ ಕೂಡ ಕೊಡ್ಬೋದು. 9ನೇ ಸೂಪರ್ ಫುಡ್ ಬಂದು ಒಟ್ಟು ಧಾನ್ಯಗಳು ಅಂದರೆ ಓಲ್ ಗ್ರೈನ್ಸು. ಇವು ಶಕ್ತಿಯ ಸ್ಥಿರಮೂಲ. ಓಟ್ಸು, ಬ್ರೌನ್ ರೈಸು, ಕಿನೋವಾ ಇವು ದೀರ್ಘಕಾಲ ಶಕ್ತಿ ನೀಡುವಂಥ ಗ್ಲೂಕೋಸ್ನ ಬಿಡುಗಡೆ ಮಾಡ್ತವೆ. ಆದ್ದರಿಂದ ಮಕ್ಕಳಿಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಆಹಾರವಾಗಿ ಇವನ್ನ ಕೊಡೋದು ತುಂಬಾ ಸೂಕ್ತ. ಇವು ಬುದ್ಧಿಶಕ್ತಿನ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿಯಾಗಿದೆ. ಇನ್ನು 10ನೇ ಸೂಪರ್ ಫುಡ್ ಬಂದು ಹಾಲಿನ ಉತ್ಪನ್ನಗಳು. ಪೂರ್ಣ ಕೊಬ್ಬು ಹೊಂದಿರುವಂಥ ಯೋಗರ್ಟ್ ಅಂದರೆ ಮೊಸರು ಮತ್ತು ಚೀಸು ಇವು ಮಗುವಿಗೆ ಕೊಡೋದ್ರಿಂದ ಮೆದುಳಿಗೆ ಅಗತ್ಯವಾಗಿರುವಂಥ B12 ಮತ್ತು ಪ್ರೋಟೀನ್ಗಳು ಸಿಗುತ್ತೆ. ಇದರಿಂದ ಮಕ್ಕಳು ತುಂಬಾ ಬುದ್ಧಿವಂತರಾಗಿ ಬೆಳೀತಾರೆ. ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಹಾಲಿನ ಉತ್ಪನ್ನಗಳನ್ನು ಕೊಡೋದಕ್ಕೆ ಶುರು ಮಾಡಬೇಕು. 1 ವರ್ಷದ ನಂತರ ಹಾಲಿನ ಉತ್ಪನ್ನಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದು ತುಂಬಾ ಸೂಕ್ತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮಕ್ಕಳ ಬುದ್ಧಿವಂತಿಕೆ ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುವಂಥ 10 ಸೂಪರ್ ಫುಡ್ಸ್ ಯಾವುದು ಅನ್ನೋದನ್ನು. ಇದನ್ನು ಕೊಡೋದಕ್ಕೆ ಮೊದಲು ಒಂದೊಂದು ಆಹಾರವನ್ನು ಒಂದೊಂದಾಗಿ ಪರಿಚಯಿಸಿ, ಅಲರ್ಜಿ ಇದ್ದರೆ ಗಮನಿಸಿ,
ಸಮತೋಲನ ಮತ್ತು ವೈವಿಧ್ಯತೆಯನ್ನು ಕಾಯ್ದುಕೊಳ್ಳಿ. ಈ ಸೂಪರ್ ಫುಡ್ಗಳನ್ನು ದಿನಾಗಲೂ ನಿಮ್ಮ ಮಕ್ಕಳಿಗೆ ಆಹಾರದಲ್ಲಿ ಸೇರಿಸಿ ಮತ್ತು ಅವರ ಮೆದುಳಿನ ಬೆಳವಣಿಗೆಗೆ ಉತ್ತಮ ಆರಂಭ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಹೆಚ್ಚು ಮಾಹಿತಿ ಮತ್ತು ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಪೇರೆಂಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.